ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು. ನಮಸ್ಕಾರ ರಾಯಚೂರು ಜನತೆಗೆ, ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಇನ್ನೆಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. CPIML ರೆಡ್ ಬ್ಯಾಗ್ ಮಹಾ ಅಧಿವೇಶನ ಸೆಪ್ಟೆಂಬರ್ 16ರಿಂದ 20ರವರೆಗೆ ರಾಯಚೂರಿನಲ್ಲಿ ಆಯೋಜನೆ. ವಿದೇಶ ರಾಜ್ಯ ಪ್ರತಿನಿಧಿಗಳು ಭಾಗಿ. PS ಜೇಮ್ಸ್. ಜನರನ್ನು ಆಕರ್ಷಿಸುತ್ತಿದೆ ಕಬ್ಬು ನುರಿಯುವ ಯಂತ್ರ, ಕಟ್ಟಿಗೆಯಿಂದ ಸಿದ್ಧಪಡಿಸಿ ಬಳಕೆ. ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು, ವಸಂತ್ ಕುಮಾರ್ ಹರ್ಷ. ಮತ್ತು ಎರಮರಸ್ನಲ್ಲಿ ಎದುರಾದ ನೀರಿನ ಸಮಸ್ಯೆ ನಿವಾರಣೆ, ಶಂಶಾಲಂರಿಂದ ಸಿಬ್ಬಂದಿಗೆ ಅಭಿನಂದನೆ. CPIML ರೆಡ್ ಸ್ಟಾರ್ ಪಕ್ಷ 13ನೇ ಮಹಾ ಅಧಿವೇಶನ ಸೆಪ್ಟೆಂಬರ್ 16ರಿಂದ 20ರವರೆಗೆ ರಾಯಚೂರಿನಲ್ಲಿ ನಡೆಸಲು ನಿರ್ಧರಿಸಲಾಗಿದೆ ಎಂದು ಪಕ್ಷದ ಪ್ರಧಾನ ಕಾರ್ಯದರ್ಶಿ PJ ಜೇಮ್ಸ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, 3 ದಿನಗಳ ಅಧಿವೇಶನದಲ್ಲಿ ದೇಶ ಎದುರಿಸುತ್ತಿರುವ ಗಂಭೀರ ಸಮಸ್ಯೆಗಳ ಕುರಿತು ಚರ್ಚೆ ಸಮಾಲೋಚನೆ ನಡೆಸಲಿದೆ. ಅಧಿವೇಶನದಲ್ಲಿ ಸಾಮ್ರಾಜ್ಯಶಾಹಿ, ಯುದ್ಧ, ಫ್ಯಾಸಿಸಂ ಹಾಗೂ ಜಾತಿ ವಿನಾಶದ ಕುರಿತು ವಿಚಾರಗೋಷ್ಠಿಗಳು ನಡೆಯಲಿವೆ. 20 ದೇಶಗಳ 18 ರಾಜ್ಯಗಳ ಪ್ರತಿನಿಧಿಗಳು, ಕಮ್ಯುನಿಸ್ಟ್ ಪಕ್ಷದ ನಾಯಕರುಗಳು ಭಾಗವಹಿಸಲಿದ್ದಾರೆ. ಅಧಿವೇಶನದ ಯಶಸ್ವಿಗೆ 75 ಜನರನ್ನು ಒಳಗೊಂಡ ಸ್ವಾಗತ ಸಮಿತಿ ರಚಿಸಲಾಗಿದೆ. ಆಡಳಿತ ವ್ಯವಸ್ಥೆ, ನ್ಯಾಯಾಂಗ, ಶಿಕ್ಷಣ, ಸಂಸ್ಕೃತಿಗಳೆಲ್ಲವೂ ಫ್ಯಾಸಿಸಂಗೆ ಹಿಡಿತಕ್ಕೆ ಸಿಲುಕಿವೆ. ಮುಸ್ಲಿಮರು ದೇಶ ವಿರೋಧಿಗಳೆಂದು ಬಿಂಬಿಸಲಾಗುತ್ತಿದೆ. ಚುನಾವಣಾ ಆಯೋಗವನ್ನು ದುರುಪಯೋಗಪಡಿಸಿಕೊಂಡು SIR ಮೂಲಕ ಜನರ ಮೂಲಭೂತ ಹಕ್ಕು ಕಸಿದುಕೊಳ್ಳಲಾಗುತ್ತಿದೆ. RSS ಪ್ರೇರಿತವಾಗಿ ಮನುಸ್ಮೃತಿಯ ಚಿಂತನೆಗಳನ್ನು ಹೇರಲಾಗುತ್ತಿದೆ. ಕಮ್ಯುನಿಸ್ಟ್ ಚಳವಳಿ ಸೈದ್ಧಾಂತಿಕ ರಾಜಕೀಯ ಹಿನ್ನಡೆ ಎದುರಿಸುತ್ತಿದೆ. CPIML ಸ್ಪಷ್ಟತೆಯೊಂದಿಗೆ ಮುಂದಿನ ನಿರ್ಧಾರ ಕೈಗೊಳ್ಳಲಿದೆ ಎಂದರು. That the 13th party congress of CPIML Red Star is scheduled to be held in Raichur during 16th to 20th September 2026, and we are also here to inform you that a reception committee is also formed, the details of which Comrade R. Manasaya, General Convener of the Reception Committee, will explain. Now I want to just tell you the importance of this party congress. After all, we all know that today the whole world is going through a fascist or what we call a neo-fascist situation, 21st century fascism. And its manifestation, we know today what is happening at a global level, Trumpism. And this Trump or US Zionist aggression on Iran, the US Zionist aggression on Palestine, the genocide, the war crimes on the Palestinian people. Now this is followed by a biggest unlawful illegal aggression on Iran by the US Zionist axis. And even though there are opposition rhetorical statements are there, international community is condemning, but still there is no effective intervention on the part of the world community. So Zionism is proceeding, the biggest criminal in human history. Whatever crimes US imperialism has committed in history, including the bombing of Hiroshima and Nagasaki, and the crimes committed against the indigenous people of America and the world over, but still this criminal gang, this criminal regime is still continuing its aggression. And so in spite of all this, we know that there is no so-called left. Internationally, the communist movement, the so-called left, is weak. You know that if it was in the situation of the 1930s, when Soviet Union
was advancing, when China was there in the 50s and 60s, or when the communist movement was advancing, at that time when if this thing was going on, it would not have been the situation today. Now what we see today, the international communist movement is also facing many setbacks, many ideological, political setbacks. ಸಿಪಿಐ-ಎಂಎಲ್ ರೆಡ್ ಸ್ಟಾರ್ ಪಕ್ಷ ಪಾಲಿಟಿ ಬ್ಯೂರೋ ಸದಸ್ಯ ಆರ್ ಮಾನಸಯ್ಯ ಮಾತನಾಡಿ, ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ರಾಯಚೂರಿನಲ್ಲಿ ಮಹಾ ಅಧಿವೇಶನ ನಡೆಯಲಿದೆ. ಅಧಿವೇಶನದ ಯಶಸ್ವಿಗೆ ಎಲ್ಲ ಸಂಘಟನೆಗಳು, ಚಳುವಳಿಗಾರರ ಒಳಗೊಂಡ ಸ್ವಾಗತ ಸಮಿತಿ ರಾಘವೇಂದ್ರ ಕುಷ್ಟಗಿ, ಆರ್ ಮಾನಸಯ್ಯನ ಪ್ರಧಾನ ಸಂಚಾಲಕತ್ವದಲ್ಲಿ ರಚಿಸಲಾಗಿದೆ. ಎಂಡಿ ಇಕ್ಬಾಲ್, ಎಚ್ಎನ್ ಬಡಿಗೇರ, ವೀರಭದ್ರಪ್ಪ, ರವೀಂದ್ರನಾಥ್ ಪಟ್ಟಿ ಉಪಾಧ್ಯಕ್ಷರಾಗಿ, ಎಂಡಿ ಅಮೀರ್ ಅಲಿ, ಎಂ ಗಂಗಾಧರ್ ಸ್ವಾಗತ ಸಮಿತಿ ಸಂಚಾಲಕರಾಗಿ, ಬಿ ಬಸವರಾಜ್, ನೂರ್ ಜಹಾನ್, ಖಾಜಾ ಅಸ್ಲಾಂ ಪಾಷಾ, ಜೆಬಿ ರಾಜು, ರಾಜು ಪಟ್ಟಿ, ಬಾಬು ಭಂಡಾರಿಗಲ್, ಗುರುರಾಜ್ ಗೌಡೂರು, ನಾರಾಯಣ ಬೆಳಗುರ್ಕಿ, ಎಂ ನಿರಂಜನ್, ಕಬೀರ್ ಸೇರಿ ಕಾರ್ಯಕಾರಿ ಸಮಿತಿ ಸದಸ್ಯರುಗಳನ್ನು ರಚಿಸಲಾಗಿದೆ. ಅಧಿವೇಶನದಲ್ಲಿ ದೇಶ ಎದುರಿಸುತ್ತಿರುವ ಸಂದಿಗ್ಧ ಪರಿಸ್ಥಿತಿ ಕುರಿತು ಸಮಾಲೋಚಿಸಲಾಗುತ್ತದೆ. ಬಲಾತ್ಕಾರ ಚುನಾವಣಾ ಆಯೋಗವನ್ನು ಬಿಜೆಪಿ ಸಾಧನೆಯನ್ನಾಗಿ ಬಳಸಿಕೊಳ್ಳುತ್ತಿದೆ. ಎಸ್ಐಆರ್ ಮೂಲಕ ಸಂವಿಧಾನ ಹತ್ಯೆ ನಡೆಸಲಾಗುತ್ತಿದೆ ಎಂದರು. ಅಖಿಲ ಭಾರತ ಮಟ್ಟದ ಅಧಿವೇಶನ ಸರಾಸರಿ ಸೆಪ್ಟೆಂಬರ್ 16ರಿಂದ 25 ತಾರೀಕುವರೆಗೆ ರಾಯಚೂರಿನಲ್ಲಿ. ಸೊ ಮೋಸ್ಟ್ಲಿ ರಾಯಚೂರಿನ ಇತಿಹಾಸದಲ್ಲಿ ಎಡಪಕ್ಷಗಳಿಗೆ ಹೋಲಿಸಿದಾಗ, ಎಡಪಕ್ಷದ ಇತಿಹಾಸ ಹೋಲಿಸಿದಾಗ 3 ತಲೆಮಾರಿನ ಇತಿಹಾಸ ಕಲ್ಯಾಣ ಕರ್ನಾಟಕಕ್ಕೆ ಇದೆ, ಎಡಪಕ್ಷಗಳದ್ದು ಕೂಡ. ಸೊ ಈ 75 ವರ್ಷಗಳಲ್ಲಿ ಮೊಟ್ಟ ಮೊದಲನೇ ದೇಶ ಮಟ್ಟದ, ಅಖಿಲ ಭಾರತ ಮಟ್ಟದ ಕಮ್ಯುನಿಸ್ಟ್ ಪಕ್ಷದ ಮಹಾಧಿವೇಶನ ನಡೀತಾ ಇರೋದು ಮೊಟ್ಟ ಮೊದಲ ಬಾರಿಗೆ ರಾಯಚೂರು ಆ್ಯಕ್ಚುಲಿ ಎಡದೊರೆ ನಾಡು, ಆಮೇಲೆ ಆ್ಯಕ್ಚುಲಿ ದ ಲ್ಯಾಂಡ್ ಆಫ್ ದ ವೈಟ್ ಡೈಮಂಡ್, ಆಮೇಲೆ ಇಂಧನ, ಗಣಿ, ಚಳವಳಿ, ಇವನ್ ಬ್ರಿಟಿಷ್ ವಿರೋಧಿ ಹೋರಾಟ ಮತ್ತು ಕಲ್ಯಾಣ ಸಂಘದ ಹೋರಾಟ. ರಾಯಚೂರು ಇತಿಹಾಸ ಭಾಳ ಪ್ರಮುಖವಾದ ಇತಿಹಾಸ. ಇಂಥದ್ದೊಂದು ಐತಿಹಾಸಿಕ ಪಟ್ಟಣದಲ್ಲಿ ಅಖಿಲ ಭಾರತ ಮಟ್ಟದ ಮಹಾಧಿವೇಶನವನ್ನು ನಡೆಸುವಂಥ ಕೆಲಸಕ್ಕೆ ನಾವು ಕೈ ಹಾಕಿದ್ದೀವಿ. ಏನು ನೋಡಿ, ಇದು ದುಸ್ಸಾಹಸ ಅನ್ಬೋದು, ಬಟ್ ಇದು ಸರಿಯಾದ ಸ್ಥಳ ಅಂತೇಳಿ ನಾವು ಅನ್ಕೊಂಡಿದ್ದೀವಿ. ರಾಯಚೂರಿನಿಂದ ಈ ದೇಶಕ್ಕೆ ಒಂದು ಮೆಸೇಜ್ ಕೊಡ್ಲಿಕ್ಕೆ ಸಾಧ್ಯತೆ ಇದೆ ಏನು? ರಾಯಚೂರಿನಿಂದ ಪ್ರಪಂಚಕ್ಕೆ ಒಂದು ಮೆಸೇಜ್ ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಈಗಾಗಲೇ ಹೇಳಿದಂಗೆ ಈ ಮಹಾಧಿವೇಶನದಲ್ಲಿ ಸರಾಸರಿ 20ಕ್ಕೂ ಹೆಚ್ಚು ದೇಶಗಳಿಂದ, ಹೊರ ದೇಶಗಳಿಂದ ಸೊ ಕಮ್ಯುನಿಸ್ಟ್ ಪಕ್ಷದ ಮುಖಂಡರು ಇದರಲ್ಲಿ ಭಾಗವಹಿಸ್ತಾರೆ, ವಿದ್ವಾಂಸರು ಭಾಗವಹಿಸ್ತಾರೆ, ಈ ದೇಶದ ರಾಷ್ಟ್ರ ಮಟ್ಟದ ನಾಯಕರು ಕೂಡ ಭಾಗವಹಿಸ್ತಾರೆ. ಸರಾಸರಿ 16-18 ರಾಜ್ಯದ ಪ್ರತಿನಿಧಿಗಳು ಕೂಡ ಭಾಗವಹಿಸ್ತಾರೆ. ಒಂದು ವಾರದ ವ್ಯವಸ್ಥೆಗಾಗಿ ರಾಯಚೂರಿನಲ್ಲಿ ಏನು ನಿನ್ನೆ ಆ್ಯಕ್ಚುಲಿ ಸ್ವಾಗತ ಸಮಿತಿ ರಚನೆ ಮಾಡಲಾಗಿದೆ. ಇದರಲ್ಲಿ ಕೇವಲ ನಮ್ಮ ಪಕ್ಷದ ಸದಸ್ಯರು, ಕಾರ್ಯಕರ್ತರಲ್ಲ, ರಾಯಚೂರಿನ ಜನ, ಕಲ್ಯಾಣ ಕರ್ನಾಟಕದ ಜನ ಈ ಒಂದು ಮಹಾಧಿವೇಶನವನ್ನು ಯಶಸ್ವಿಗೊಳಿಸಬೇಕನ್ನೋ ಸದುದ್ದೇಶದಿಂದ ನಿನ್ನೆ ಒಂದು ಸ್ವಾಗತ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಸ್ವಾಗತ ಸಮಿತಿಗೆ ಅಧ್ಯಕ್ಷನಾಗಿ ಸೊ ನಮ್ಮ ಹಿರಿಯ ಚಿಂತಕ ಮತ್ತು 3 ತಲೆಮಾರಿನ ಹೋರಾಟದ ಆ್ಯಕ್ಚುಲಿ ವಾರಸುದಾರ ರಾಘವೇಂದ್ರ ಕುಷ್ಟಗಿ ಅವರ ಅಧ್ಯಕ್ಷನಾಗಿ ಮಾಡಿದ್ದೀವಿ. ಜೊತೆಗೆ ಉಪಾಧ್ಯಕ್ಷರಾಗಿ 4 ಜನನ ನೇಮಕ ಮಾಡಲಾಗಿದೆ. ಮೊದಲನೇದಾಗಿ ಎಂಡಿ ಇಕ್ಬಾಲ್, MIC ಅವರು ಇವೆಲ್ಲ, ಮತ್ತು ಸಂವಿಧಾನ ರಕ್ಷಣಾ ಹೋರಾಟದಲ್ಲಿ ಶಾಹಿನಬಾಗ್ ಮೂವ್ಮೆಂಟ್ NCR ಪುಸ್ತಕದಲ್ಲಿ ಪಾರ್ಟಿಸಿಪೇಟ್ ಮಾಡಿದ MIC ಇಕ್ಬಾಲ್ ಆ್ಯಕ್ಚುಲಿ ಒಬ್ಬ ಉಪಾಧ್ಯಕ್ಷರು. 2ನೇ ಉಪಾಧ್ಯಕ್ಷರು ಆ್ಯಕ್ಚುಲಿ HN ಬಡಿಗೇರ್ ಸಿಗರು. 3ನೇದು ಆ್ಯಕ್ಚುಲಿ ರವೀಂದ್ರನಾಥ್ ಪಟ್ಟಿ, ಹೀಗೆ ಉಪಾಧ್ಯಕ್ಷರಿದ್ದಾರೆ. ಜೊತೆಗೆ 4 ಜನ ಸಂಚಾಲಕರು ಇದರಲ್ಲಿದ್ದಾರೆ. ನನ್ನನ್ನು ಈ ಒಂದು ಸ್ವಾಗತ ಸಮಿತಿಯಲ್ಲಿ ಆ್ಯಕ್ಚುಲಿ ಮುಖ್ಯ ಸಂಚಾಲಕರನ್ನಾಗಿ ಮಾಡಲಾಗಿದೆ. ಜೊತೆಗೆ ಬಿ ರುದ್ರಯ್ಯ ಸಂಚಾಲಕರು, ಎಂ ಗಂಗಾಧರ್ ಸಂಚಾಲಕರಾಗಿ, ಆಮೇಲೆ MD ಅಮೀರ್ ಅಲಿ ಕೂಡ ಮತ್ತೋರ್ವ ಪಾಲಿಟಿ ಬ್ಯೂರೋ ಸದಸ್ಯ ಕಬೀರ್ ಮಾತನಾಡಿ, ಸಿಪಿಐ-ಎಂಎಲ್ ರೆಡ್ ಫ್ಲಾಗ್ ಮಹಾ ಅಧಿವೇಶನ 3 ದಿನದಲ್ಲಿ ಗಂಭೀರ ವಿಷಯ ಚರ್ಚೆಗೆ ಮುಂದಾಗಿದೆ. ಯುದ್ಧ ಭೀತಿ, ಸಾಮ್ರಾಜ್ಯಶಾಹಿ ದುರಾಸೆಗಳ ಹಿಂದಿನ ಮಸಲತ್ತುಗಳೇನು ಎಂಬುದನ್ನು ಜನರಿಗೆ ತಿಳಿಸಲಿದೆ ಎಂದರು. ಮಹಾ ಅಧಿವೇಶನದ ಲೋಗೋ ಬಿಡುಗಡೆಗೊಳಿಸಲಾಯಿತು. of party congress is going to hold is historically important in this situation, and also our party, the more than 3.5 acre, the location, the Raichur is the important core of our party and our party's history, and also the core that is as per under the RS rule.
against caste oppression, against oppression of the masses, especially minorities, especially Muslims. The Raichur has a history of the legendary lineage of Balarana, who is ideologically opposing the ideological basis of Anarcho-fascism, Brahminical caste oppression. And our party also has a movement, generated a movement in Laki prayer half the card against this extreme by uniting oppressed masses, like Dalit as well as Muslim minorities and very extreme who are traditionally opposing, ideologically opposing the Anarcho-fascism. ಈ ಸಂದರ್ಭದಲ್ಲಿ ಅಮೀರ್ ಅಲಿ, ಎಂ ಗಂಗಾಧರ್ ಇದ್ದರು. ಆಧುನಿಕ ಯಂತ್ರಗಳ ಯುಗದಲ್ಲಿ ಡೀಸೆಲ್ ಅಥವಾ ವಿದ್ಯುತ್ ಅವಲಂಬನೆ ಇಲ್ಲದೆ ಕಟ್ಟಿಗೆಯಿಂದ ತಯಾರಿಸಿದ ಗಾಣದ ಮೂಲಕ ಕಬ್ಬಿನ ರಸ ತೆಗೆದು ಮಾರಾಟ ಮಾಡುತ್ತಿರುವ ವ್ಯಕ್ತಿಯೊಬ್ಬರು ನಗರದಲ್ಲಿ ಕಂಡು ಬಂದಿದ್ದು ಜನರ ಗಮನ ಸೆಳೆಯುತ್ತಿದ್ದಾರೆ. ನಗರದ ಡಿಸಿ ನಿವಾಸದ ಬಳಿ ವ್ಯಾಪಾರಿಯೊಬ್ಬರು ಈ ವಿಶಿಷ್ಟ ಪ್ರಯತ್ನ ಆರಂಭಿಸಿದ್ದು ಸಂಪೂರ್ಣವಾಗಿ ಕಟ್ಟಿಗೆಯಿಂದ ನಿರ್ಮಿಸಿದ ಗಾಣದ ಮಾದರಿಯ ಯಂತ್ರವನ್ನು ಬಳಸುತ್ತಿದ್ದಾರೆ. ಸಾಮಾನ್ಯವಾಗಿ ಡೀಸೆಲ್ ಇಂಜಿನ್ ಅಥವಾ ವಿದ್ಯುತ್ ಮೋಟಾರ್ ಬಳಸಿ ಕಬ್ಬಿನ ರಸ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಈ ವ್ಯಕ್ತಿ ಸಂಪ್ರದಾಯಬದ್ಧ ವಿಧಾನವನ್ನು ಮತ್ತೆ ಜೀವಂತಗೊಳಿಸಿರುವುದು ವಿಶೇಷವಾಗಿದೆ. ಈ ಗಾಣದ ಮಾದರಿಯ ಯಂತ್ರದಲ್ಲಿ ಇಬ್ಬರು ಕೈ ಚಲಾವಣೆಯಿಂದಲೇ ಗಾಣವನ್ನು ತಿರುಗಿಸುತ್ತಿದ್ದಾರೆ. ಒಬ್ಬ ವ್ಯಕ್ತಿ ಕಬ್ಬನ್ನು ಈ ಯಂತ್ರದಲ್ಲಿ ಹಾಕಿ ಕಬ್ಬಿನ ರಸವನ್ನು ಸೋಸಿ ಗ್ರಾಹಕರಿಗೆ ನೀಡುವ ಕೆಲಸ ಮಾಡುತ್ತಿದ್ದಾನೆ. ಕಬ್ಬನ್ನು ನುಚ್ಚಿ ರಸ ಪಡೆಯಲಾಗುತ್ತಿದ್ದು ಯಾವುದೇ ಇಂಧನ ವೆಚ್ಚವಿಲ್ಲದೆ ಕಡಿಮೆ ಖರ್ಚಿನಲ್ಲಿ ವ್ಯವಹಾರ ನಡೆಸುತ್ತಿದ್ದಾರೆ. ಪರಿಸರ ಸ್ನೇಹಿ ವಿಧಾನವಾಗಿರುವುದರಿಂದ ಜನರು ಕುತೂಹಲದಿಂದ ಈ ಸ್ಥಳಕ್ಕೆ ಭೇಟಿ ನೀಡುತ್ತಿದ್ದಾರೆ. ಇದೇ ವೇಳೆ ಹಳೆಯ ಪದ್ಧತಿಗಳನ್ನು ಮರೆತು ಬಿಡದೆ ಉಳಿಸಬೇಕು, ಜೊತೆಗೆ ಕಡಿಮೆ ವೆಚ್ಚದಲ್ಲಿ ಸ್ವಾವಲಂಬಿಯಾಗಿ ಬದುಕಬಹುದು ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಗಿರ್ಸತ್ ತಗೋಬೇಕು, ಇದಕ್ಕೇನಿಲ್ಲ ನ್ಯಾಚುರಲ್ ಕಷ್ಟ ಅನ್ಸಂಗಿಲ್ಲ. ಕಷ್ಟ ಅದ ನ್ಯಾಚುರಲ್ ಮಾಡಬೇಕು ಅಂತ ಒಂದು ಮಾಡಿವಿಲ್ಲ ಅಷ್ಟೇ. ಕಷ್ಟ ಕಷ್ಟ ಇರಬೇಕು ಅದೆಲ್ಲ ಕಬ್ಬಿಣ ಹಾಂ ನೋಡಿ ತಂದನ ಶ್ರೀರಾಮನ ಒಂದು ದಿವಸ ಚಾಲು ಮಾಡಿ. ಹೌದಾ? ಇಲ್ಲಿ ನಮ್ಮಲ್ಲಿ ಡಿಫ್ರೆನ್ಸ್ ಇದೆಯಾ ಅದರಲ್ಲಿ? ನೋಡಿ ಸರ್, ಕುಡಿದ್ರೆ ನೋಡಿ ಗೊತ್ತಾಗುತ್ತೆ. ಕುಡಿದ್ರೆ ನೋಡಿ ಹೆಂಗದು ಹಾಲಿದ್ದಂಗೆ ಬೆಳ್ಳಗಿರ್ತದೆ ಇದು, ಅದು ಕಲರ್ ಬರ್ತದೆ. ಅದರಲ್ಲಿ ಕಲರ್ ಅಂದರೆ ಅದು ಐಸ್ ಗಿರಿಸ್ ಕಂಪಲ್ಸರಿ ಇರ್ತದೆ. ಈ ಕತ್ತಲ್ಲ ಮಿಕ್ಸಿಂಗ್ ಇಲ್ಲ, ಏನೇನಿಲ್ಲಲ್ಲ, ಬೇರಿಂಗ್ ಇಲ್ಲ. ಕಬ್ಬಿಣ ಅಂದರೆ ಮಿಕ್ಸಿಲ್ಲ, ಅದಕ್ಕೆ ಓನ್ಲಿ ಕಟ್ಟಿಗೆ ಅಷ್ಟೇ ಅಲ್ಲ ಯೂಸ್ ಮಾಡೋದು. ನಿಮ್ಮ ಹೆಸರು ರೀ? ಜನಾರ್ದನ್ ರೀ. ಯಾವರು? ಗಣಮೂರು. ಈಗ ಚಿಕ್ಕದೊಂದು ಬ್ರೇಕ್. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು, ಈ ಶಾಲೆಯು ಉತ್ತಮವಾದ ವಾತಾವರಣ, ಹಸಿರು ಮತ್ತು ಆರೋಗ್ಯಕರ ವಾತಾವರಣದೊಂದಿಗೆ 9 ಎಕರೆ ಭೂಮಿಯನ್ನು ಹೊಂದಿದೆ. ಶಾಲಾ ಕಟ್ಟಡವು 56,000 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದ್ದು ಮತ್ತು ಪ್ರತಿ ತರಗತಿ ಕೊಠಡಿ ಗಾತ್ರ 26 × 27 ಅಡಿ ಹೊಂದಿದೆ. ಇಲ್ಲಿ ಸಂಪೂರ್ಣವಾಗಿ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಮತ್ತು ಸಂಯೋಜಿತ ವಿಜ್ಞಾನ ಪ್ರಯೋಗಾಲಯವನ್ನು ಹೊಂದಿದೆ.
ಇಲ್ಲಿ ನಿಧಾನಗತಿಯಲ್ಲಿ ಕಲಿಯುವ ಮಕ್ಕಳಿಗೆ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಶಾಲೆಯ ವಾತಾವರಣದಲ್ಲಿ ಶೈಕ್ಷಣಿಕ ವಾತಾವರಣವನ್ನು ಬೆಳೆಸುವುದು ಮುಖ್ಯ ಉದ್ದೇಶವಾಗಿರುತ್ತದೆ. ಇಲ್ಲಿ ಮಕ್ಕಳಿಗೆ ಅನುಕೂಲವಾಗಲು ಹಾಸ್ಟೆಲ್ ಸೌಲಭ್ಯಗಳನ್ನು ಕೂಡ ನೀಡಲಾಗಿದೆ. ಇಲ್ಲಿ ಮಕ್ಕಳಿಗೆ ವೈಯಕ್ತಿಕ ಮಾರ್ಗದರ್ಶನ ಮತ್ತು ಸಮಾಲೋಚನೆಯನ್ನ ನೀಡಲಾಗುತ್ತದೆ. ಇಲ್ಲಿ ಮಕ್ಕಳಿಗೆ ಉತ್ತಮವಾದ ಯೋಗ, ಕರಾಟೆ, ಸಂಗೀತ ಮತ್ತು ನೃತ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಜ್ಞಾನವನ್ನು ನೀಡಲಾಗುತ್ತದೆ. ಇಲ್ಲಿ ತರಬೇತಿ ಪಡೆದ ಅನುಭವಿ ಮತ್ತು ನವೀನ ಅಧ್ಯಾಪಕರು ಇದ್ದಾರೆ. ಹಾಗಾದರೆ ಇಂತಹ ಒಂದು ಉತ್ತಮ ಸೌಲಭ್ಯವನ್ನು ಹೊಂದಿರುವ ಶಾಲೆ ನಮ್ಮ ರಾಯಚೂರಿನಲ್ಲಿ ಇರುವಾಗ ತಡಮಾಡದೆ ತಮ್ಮ ಮಕ್ಕಳ ಪ್ರವೇಶಾತಿಯನ್ನ ಈಗಲೇ ಭೇಟಿ ನೀಡಿ ಪಡೆದುಕೊಳ್ಳಿ. ನಮಸ್ಕಾರ ರಾಯಚೂರು ಜನತೆಗೆ ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ನಮ್ಮ ಶೋರೂಮ್ ನಲ್ಲಿ ಹೋಂಡಾ ಶೈನ್, ಹೋಂಡಾ ಯೂನಿಕಾರ್ನ್, SP 125, ಶೈನ್ 100, ಹೋಂಡಾ ಹಾರ್ನೆಟ್, ಲಿವೋ 110 ಬೈಕ್ಗಳು ಮತ್ತು ಡಿಯೋ ಸ್ಕೂಟಿ, ಆಕ್ಟಿವಾ ಸ್ಕೂಟಿ, ಹೋಂಡಾದ ಅತ್ಯುತ್ತಮ ಬೈಕ್ಗಳು ಮತ್ತು ಸ್ಕೂಟರ್ ಮಾದರಿಗಳು ಇವೆಲ್ಲವೂ ಒಂದೇ ಶೋರೂಮ್ ನಲ್ಲಿ ಅತ್ಯುತ್ತಮ ಆಫರ್ಗಳೊಂದಿಗೆ. ಇದು ಹೋಂಡಾ ಶೈನ್ 100 2B. ರೈತರು, ಕೂಲಿ ಕಾರ್ಮಿಕರು ಮತ್ತು ಉದ್ಯೋಗಿಗಳೇ ನಂಬಿಕೆಯ ಸಂಗಾತಿ. ಇದರ ಎಕ್ಸ್-ಶೋರೂಮ್ ಬೆಲೆ 66,789 ರೂಪಾಯಿಗಳು ಮಾತ್ರ. ಇದು ನೋಡಿ ಹೋಂಡಾ ಶೈನ್ 100 DX, ಹೆಚ್ಚು ಮೈಲೇಜ್, ಕಡಿಮೆ ಖರ್ಚು. ಇದರ ಎಕ್ಸ್-ಶೋರೂಮ್ ಬೆಲೆ 71,743 ರೂಪಾಯಿ ಮಾತ್ರ. ಶೈನ್ 100 2B ಮೇಲೆ 8,100 ರೂಪಾಯಿವರೆಗೆ ಮತ್ತು ಶೈನ್ 100 DX ಮೇಲೆ 2,500 ರೂಪಾಯಿವರೆಗೆ ಡಿಸ್ಕೌಂಟ್. ಇದು ಹೋಂಡಾ SP 160 ಮಸ್ಕ್ಯುಲರ್ ಡಿಸೈನ್, ಪವರ್ಫುಲ್ 160cc ಎಂಜಿನ್ ಮತ್ತು ಸ್ಮೂತ್ ಪರ್ಫಾರ್ಮೆನ್ಸ್ SP 160 ಮೇಲೆ ಈಗ ಭರ್ಜರಿ 10,500 ರೂಪಾಯಿಗಳ ಸ್ಪೆಷಲ್ ಡಿಸ್ಕೌಂಟ್. ಮನೆ ಬಳಕೆಗೂ ದಿನನಿತ್ಯ ಪ್ರಯಾಣಕ್ಕೂ ಹೋಂಡಾ ಆಕ್ಟಿವಾ ನಿಮ್ಮ ಅತ್ಯುತ್ತಮ ಆಯ್ಕೆ. ಸುಲಭ ರೈಡಿಂಗ್, ಉತ್ತಮ ಮೈಲೇಜ್. ಆಕ್ಟಿವಾ ಸ್ಮಾರ್ಟ್ ಕೀ ಮೇಲೆ 3,000 ರೂಪಾಯಿಗಳ ಡಿಸ್ಕೌಂಟ್. ಆಕ್ಟಿವಾ STD ಎಕ್ಸ್-ಶೋರೂಮ್ ಬೆಲೆ 78,128 ಮಾತ್ರ. ಇದು ಹೋಂಡಾ ಹಾರ್ನೆಟ್ 2.0 ಬಿಗ್ ಎಂಜಿನ್, ಮಸ್ಕ್ಯುಲರ್ ಲುಕ್ ಮತ್ತು ರೋಡ್ ನಲ್ಲಿ ರಾಯಲ್ ಪ್ರೆಸೆನ್ಸ್. ಹಾರ್ನೆಟ್ 2.0 ಮೇಲೆ ಭರ್ಜರಿ 12,500 ರೂಪಾಯಿಗಳು ಸ್ಪೆಷಲ್ ಡಿಸ್ಕೌಂಟ್. ವಾಹನ ಖರೀದಿ ಮಾತ್ರ ಅಲ್ಲ, ಉತ್ತಮ ಸರ್ವಿಸ್ ಕೂಡ ಅಷ್ಟೇ ಮುಖ್ಯ. ಅನುಭವ ಹೊಂದಿದ ಟೆಕ್ನಿಷಿಯನ್ಗಳು, ಜೆನ್ಯೂನ್ ಹೋಂಡಾ ಸ್ಪೇರ್ ಪಾರ್ಟ್ಸ್ ಮತ್ತು ವೇಗವಾದ ಸರ್ವಿಸ್ ಶ್ರೀ ತಿರುಮಲ ಹೋಂಡಾನಲ್ಲಿ ನಿಮಗೆ ಲಭ್ಯ. ಇಲ್ಲಿ ನಿಮಗೆ ಸುಲಭ ಲೋನ್ ಸೌಲಭ್ಯ, ಕಡಿಮೆ ಡೌನ್ ಪೇಮೆಂಟ್, ಕಡಿಮೆ EMI ಮತ್ತು ವೇಗವಾದ ಲೋನ್ ಅಪ್ರೂವಲ್, ಸರಳ ಡಾಕ್ಯುಮೆಂಟ್ಸ್ ನೊಂದಿಗೆ ತಕ್ಷಣವೇ ಫೈನಾನ್ಸ್ ಸಿಗ್ತದೆ. ನಿಮ್ಮ ವಾಹನ ಈಗ ನಿಮ್ಮ ಕೈಯಲ್ಲಿ. ಇನ್ನೇಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ನಿಮ್ಮ ಸೌಲಭ್ಯಕ್ಕಾಗಿ ನಮ್ಮ ಶಾಖೆಗಳು ಇನ್ನೂ ಹಲವು ಕಡೆಗಳಲ್ಲಿ ಲಭ್ಯ. ಮಾನವಿ, ದೇವದುರ್ಗ, ಸಿರಿವಾರ ಮತ್ತು ಪೋತ್ನಾಲ್ನಲ್ಲಿ ಕೂಡ ಶ್ರೀ ತಿರುಮಲ ಹೋಂಡಾ ಶಾಖೆಗಳು ಸೇವೆಯಲ್ಲಿ ಇವೆ. ಉತ್ತಮ ಬೆಲೆ, ಭರ್ಜರಿ ಆಫರ್ಗಳು ಮತ್ತು ವಿಶ್ವಾಸಾರ್ಹ ಸರ್ವಿಸ್ ಎಲ್ಲವೂ ಒಂದೇ ಕಡೆ. ಹಿಂದೆ ಬುಕ್ ಮಾಡಿ, ಆಫರ್ಗಳನ್ನ ಮಿಸ್ ಮಾಡ್ಕೊಳ್ಬೇಡಿ. ಧನ್ಯವಾದಗಳು. ಬ್ರೇಕ್ನ ನಂತರ ಮೆಗಾ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ 21,800 ಮತಗಳ ಅಂತರದಿಂದ ಗೆಲುವು ಸಾಧಿಸಿರುವುದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಜನತೆ ನೀಡಿದ ಬೆಂಬಲವಾಗಿದೆ ಎಂದು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಉಸ್ತುವಾರಿ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಎ ವಸಂತ್ ಕುಮಾರ್ ಹರ್ಷ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ 97,000 ಮತಗಳನ್ನು ಪಡೆದು ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಈ ಚುನಾವಣೆಯು ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ 2 ವರ್ಷಗಳ ನಂತರದಲ್ಲಿ ನಡೆಯುವ ರಾಜ್ಯ ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ ಮುನ್ನುಡಿಯಾಗಿದೆ. ರಾಜ್ಯದ ಜನತೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಹಾಗೂ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನೀಡಿದ ಬೆಂಬಲವಾಗಿದೆ. 2028ರಲ್ಲಿಯೂ ಸಹ ಕಾಂಗ್ರೆಸ್ ಪಕ್ಷದ ಸರ್ಕಾರವೇ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತದೆ ಎನ್ನುವುದಕ್ಕೆ ಸಾಕ್ಷಿಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ಬಾಗಲಕೋಟೆ ವಿಧಾನಸಭಾ ಚುನಾವಣೆಗೆ ಹಗಲಿರುಳು ಶ್ರಮಿಸಿದ ಸತೀಶ್ ಜಾರಕಿಹೊಳಿ, ಉಸ್ತುವಾರಿ ಸಚಿವರಾದ RB ತಿಮ್ಮಾಪುರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, DK ಶಿವಕುಮಾರ್, ಎಲ್ಲ ಸಚಿವರು, ಶಾಸಕರು ಹಾಗೂ ಎಲ್ಲಾ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ನಗರದ ವಾರ್ಡ್ ನಂಬರ್ 33ರ ಯರಮರಸ್ ಹಾಗೂ ದಂಡ ಪ್ರದೇಶಗಳಲ್ಲಿ ಕಳೆದ 2-3 ತಿಂಗಳಿನಿಂದ ಉಂಟಾಗಿದ್ದ ಕುಡಿಯುವ ನೀರಿನ ಗಂಭೀರ ಸಮಸ್ಯೆಗೆ ಕ್ರಮ ವಹಿಸಿ ನೀರಿನ ಸಮಸ್ಯೆಯನ್ನು ಬಗೆಹರಿಸಲಾಗಿದೆ. ಈ ಪ್ರದೇಶಗಳಲ್ಲಿ ನೀರಿನ ಸರಬರಾಜು ವ್ಯತ್ಯಯವಾಗಿದ್ದರಿಂದ ಸ್ಥಳೀಯ ನಿವಾಸಿಗಳು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದರು. ಹಲವು ಬಾರಿ ಮಹಾನಗರ ಪಾಲಿಕೆ ಸದಸ್ಯರ ಗಮನಕ್ಕೆ ತಂದರೂ ಸಮಸ್ಯೆಗೆ ತಕ್ಷಣ ಸ್ಪಂದನೆ ದೊರಕಿರಲಿಲ್ಲ ಎಂದು ನಿವಾಸಿಗಳು ಆರೋಪಿಸಿದ್ದಾರೆ. ಇತ್ತೀಚೆಗೆ ಮದುವೆ ಸಮಾರಂಭಗಳು ನಡೆಯುತ್ತಿದ್ದ ಹಿನ್ನೆಲೆ ನೀರಿನ ಕೊರತೆ ಇನ್ನಷ್ಟು ಗಂಭೀರಗೊಂಡಿದ್ದು, ವಿಶೇಷವಾಗಿ ಮಕ್ಕಳು ಮತ್ತು ವೃದ್ಧರು ಹೆಚ್ಚಿನ ತೊಂದರೆ ಅನುಭವಿಸುತ್ತಿದ್ದರು. ಮಹಾನಗರ ಪಾಲಿಕೆ ಮಾಜಿ ಸದಸ್ಯ ಶಂಶಾಲಂ ಅವರು ಪಾಲಿಕೆ ಅಧಿಕಾರಿಗಳಾದ ಮಾಲಿಕ್ ಹಾಗೂ JE ಬಾಬು ಅವರಿಗೆ ವಿಷಯ ತಿಳಿಸಿದರು. ತಕ್ಷಣ ಸ್ಪಂದಿಸಿದ ಅಧಿಕಾರಿಗಳು ಪೈಪ್ಲೈನ್ ದುರಸ್ತಿ ಕಾರ್ಯ ಕೈಗೊಂಡು ನೀರಿನ ಸರಬರಾಜು ಪುನಃ ಆರಂಭವಾಗುವಂತೆ ಕ್ರಮ ವಹಿಸಿದರು. ಒಂದು ತಿಂಗಳಿಂದ ನಮ್ಮ ಮಹಾನಗರ ಪಾಲಿಕೆಗೆ
ಗಮನಕ್ಕೂ ತಂದರೂ ಕೂಡ ಇಲ್ಲಿ ಯಾರೂ ಸ್ಪಂದಿಸಿದಿಲ್ಲ. ಈ ಲೀಕೇಜ್ ಏನಪ್ಪ ಅಂದರೆ UD ಲೈನ್ ಪಕ್ಕದಲ್ಲೇ ನಮ್ಮ ವಾಟರ್ ಲೈನ್ ಲೀಕೇಜ್ ಆಗುತ್ತರಿಂದ ಎರಡು ಕಲುಷಿತವಾಗಿ ನೀರು ಹೋಗ್ತಾ ಇದೆ. ಯಾಕಂದರೆ ದಂಡು ಗ್ರಾಮದಲ್ಲಿ ಭಾಳಷ್ಟು ಜನರು ಬಡವರು ಕೂಲಿ ಕಾರ್ಮಿಕರು ಇರೋದರಿಂದ ಇಲ್ಲಿ ಯಾರೇ ಬಂದು ಅವ್ರಿಗೆ ಸಹಕಾರ ನೀಡಿಲ್ಲ. ಭಾಳಷ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಎಲ್ಲ ನೋಡಿದರೆ ಒಂದು ತಿಂಗಳಿಂದ ಕೂಡ ನಿನ್ನೆ ರಾತ್ರಿ 12 ಗಂಟೆಗೆ ಫೋನ್ ಮಾಡಿ ನನಗೆ ತಿಳಿಸಿದಾಗ ಬೆಳಗ್ಗೆ 7 ಗಂಟೆಗೆ ಬಂದು ಇಲ್ಲಿ ನಿಂತು ನೋಡಿದಾಗ UGD ಪಕ್ಕದಲ್ಲೇ ಲೀಕೇಜ್ ಇರೋದ್ರಿಂದ ನಾನು ಫೋಟೋ ಹೊಡೆದುಕೊಂಡು ನಮ್ಮ ಮಾಲಿಕ್ ಸರ್ ಅವರಿಗೆ ಮತ್ತು ನಮ್ಮ ಬಾಬು ಸರ್ JE ಅವರು ಕೂಡ ನಾನು ಅವ್ರ ಗಮನಕ್ಕೆ ಫೋಟೋ ಹಾಕಿದ ನಂತರ ಅವರು ಅದನ್ನು ನೋಡಿಕೊಂಡು ಹಿಂದೆಯೇ ನಮ್ಮ ಮಹಾನಗರ ಪಾಲಿಕೆಯಿಂದ ನಮ್ಮ ಎಲ್ಲೆಲ್ಲಿ ವಾಟರ್ ಲೀಕೇಜ್ ಇರುತ್ತೆ ಅಲ್ಲಿ ಒಂದು ಯಾವಾಗಲೂ 24/7 ಮಾಡುವಂಥ ನಮ್ಮ ಸಂಬಂಧರು ಬಂದಿದ್ದಾರೆ. ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಭಾಳ ದಿವಸಗಳಿಂದ ನೆನಪುತ್ತಿದ್ದು UGD ಲೈನು ಮತ್ತು ವಾಟರ್ ಲೀಕೇಜು ಇವತ್ತು ಬಂದು ಮಾಡ್ತಾ ಇದ್ದಾರೆ. ನಾನು ಹೇಳೋದಿಷ್ಟೇ, ಇವತ್ತು ಮಹಾನಗರ ಪಾಲಿಕೆ JE ಆದಂಥ ಬಾಬು ಸಾರ್ ಮತ್ತು ಮಾಲಿಕ್ ಸರ್ ಅವರಿಗೆ ನಾನು ಧನ್ಯವಾದಗಳು ತಿಳಿಸ್ತೀನಿ. ಯಾಕಂದರೆ ಇವತ್ತು ನಮಗೆ ಗಮನ ಇಟ್ಟು ಹೂಗೊಟ್ಟು ಇವತ್ತು ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಧನ್ಯವಾದಗಳು. ನಮಸ್ಕಾರ. ಓಕೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. CPIML ರೆಡ್ ಬ್ಯಾಗ್ ಮಹಾ ಅಧಿವೇಶನ ಸೆಪ್ಟೆಂಬರ್ 16ರಿಂದ 20ರವರೆಗೆ ರಾಯಚೂರಿನಲ್ಲಿ ಆಯೋಜನೆ. ವಿದೇಶ ರಾಜ್ಯ ಪ್ರತಿನಿಧಿಗಳು ಭಾಗಿ. PS ಜೇಮ್ಸ್. ಜನರನ್ನು ಆಕರ್ಷಿಸುತ್ತಿದೆ ಕಬ್ಬು ನುರಿಯುವ ಯಂತ್ರ, ಕಟ್ಟಿಗೆಯಿಂದ ಸಿದ್ಧಪಡಿಸಿ ಬಳಕೆ. ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು, ವಸಂತ್ ಕುಮಾರ್ ಹರ್ಷ. ಮತ್ತು ಯರಮರಸ್ನಲ್ಲಿ ಎದುರಾದ ನೀರಿನ ಸಮಸ್ಯೆ ನಿವಾರಣೆ, ಶಂಶಾಲಂರಿಂದ ಸಿಬ್ಬಂದಿಗೆ ಅಭಿನಂದನೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.